ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಎಸ್ವೈ ನಿವಾಸದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಬೀನ್ ಉಪಹಾರವನ್ನ ಸೇವಿಸಿದ್ದಾರೆ. ಉಪಹಾರದಲ್ಲಿ ದೋಸೆ, ಪೊಂಗಲ್, ಉಪ್ಪಿಟ್ಟನ್ನ ಸವಿದಿದ್ದಾರೆ ನಿತಿನ್ ನಬೀನ್. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಬಿಎಸ್ವೈ ನಿವಾಸ ಇದು. ಉಪಹಾರ ಕೂಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ಬಿಎಸ್ವೈ ನಿವಾಸದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಹಾರವನ್ನ ಸೇವಿಸಿದ್ದಾರೆ. ಉಪಹಾರದಲ್ಲಿ ದೋಸೆ ಇತ್ತು, ಹಾಗೆ ಪೊಂಗಲ್, ಉಪ್ಪಿಟ್ಟನ್ನ ಸವಿದಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಬಿಎಸ್ವೈ ನಿವಾಸ ಇದು. ಉಪಹಾರ ಕೂಟದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೆ ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಸದಾನಂದ ಗೌಡ, ಸಂಸದರಾದ ಬಿವೈ ರಾಘವೇಂದ್ರ, ಗೋವಿಂದ ಕಾರಜೋಳ ಶೆಟ್ಟರ್ ಹಾಗೆ ಸಿಟಿ ರವಿ, ನಿರಾಣಿ, ಅಶ್ವಥ್ ನಾರಾಯಣ್, ಡಾಕ್ಟರ್ ಸುಧಾಕರ್ ರೆಡ್ಡಿ ಕೂಡ ಉಪಸ್ಥಿತರಿದ್ದರು. ಅಂದ್ರೆ ಇವರ ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮೊದಲಿಗೆ ಅಂದ್ರೆ ನಿನ್ನೆನೇ ಇವರು ಬೆಂಗಳೂರಿಗೆ ಬಂದಿದ್ರು. ಇವತ್ತು ಬಿಎಸ್ವೈ ಅವರ ಡಾಲರ್ಸ್ ಕಾಲೋನಿಯ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ನಿನ್ನೆ ಶನಿವಾರ ಸಂಜೆ 3 ದಿನಗಳ ರಾಜ್ಯ ಭೇಟಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕರ್ನಾಟಕದಲ್ಲಿ 2028ರ ವಿಧಾನಸಭಾ ಚುನಾವಣೆಗೂ ಮುನ್ನ ಪಕ್ಷದ ಅದೃಷ್ಟ ಬದಲಾವಣೆಗೆ ಇದು ಮುನ್ನುಡಿಯಾಗಬಹುದು ಎನ್ನುವಂಥ ವಿಶ್ಲೇಷಣೆ ಸಿಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಗೆಲುವಿನ ನಂತರ ಇವರು ರಾಜ್ಯಕ್ಕೆ ಭೇಟಿ ನೀಡ್ತಾ ಇರೋದು ವಿಶೇಷ ಮಹತ್ವವನ್ನು ಪಡೆದಿದೆ. ಆ ಗೆಲುವಿಗೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಶೀಲನೆ ಅಂದ್ರೆ SIR ಕಾರಣವಾಗಿದೆ ಅಂತ ವಿರೋಧಿಗಳು ಟೀಕೆಯನ್ನ ಮಾಡಿದ್ರು. ಇವತ್ತು ಅವರು ಪಕ್ಷದ SIR ವಿಭಾಗದೊಂದಿಗೂ ಕೂಡ ಚರ್ಚೆಯನ್ನ ನಡೆಸ್ತಾರೆ. ಹಾಗೆ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಶಾಸಕರು, ಸಂಸದರು ಸೇರಿದಂತೆ ಹಲವು ಮುಖಂಡರೊಂದಿಗೆ ಸಭೆ ಕೂಡ ನಡೆಯುತ್ತೆ. ನಗರದ ಹೊರವಲಯದ ರೆಸಾರ್ಟ್ನಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನ್ನು ಕೂಡ ಆಡ್ತಾರೆ. ಹಾಗೆ ಯಡಿಯೂರಪ್ಪ ಜೊತೆ ಬ್ರೇಕ್ಫಾಸ್ಟ್ ಮುಗಿದ ಮೇಲೆ ನಿತಿನ್ ನಬೀನ್ ಅವರು ಪ್ರತ್ಯೇಕವಾಗಿ ಮಾತಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಿಜೆಪಿಯ ಎಲ್ಲಾ ನಾಯಕರು ವಾಪಸ್ ಹೋದ ಬಳಿಕ ಬ್ರೇಕ್ಫಾಸ್ಟ್ ಆದ್ಮೇಲೆ ಎಲ್ಲರೂ ವಾಪಸ್ ಹೋಗ್ತಾರೆ. ಅದಾದ್ಮೇಲೆ ಯಡಿಯೂರಪ್ಪನವರ ಜೊತೆ ಪ್ರತ್ಯೇಕವಾಗಿ ಡಿಸ್ಕಸ್ ಕೂಡ ಮಾಡಿದ್ದಾರೆ. ಯಡಿಯೂರಪ್ಪ ನಿವಾಸದಲ್ಲಿ ಉಪಹಾರದ ಬಳಿಕ ಚರ್ಚೆ ನಡೆದಿದೆ. ಈ ಒಂದು ಬೆಳವಣಿಗೆ ಕೇಸರಿ ಮನೆಯಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮಧ್ಯಾಹ್ನ ಪಕ್ಷದ ಸಂಸದರು, ಶಾಸಕರು ಹಾಗೂ ಮುಖಂಡರ ಜೊತೆ ಸಭೆಯನ್ನು ಕೂಡ ನಡೆಸ್ತಾರೆ. ಇವತ್ತು ಇಡೀ ದಿನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಸಭೆಯನ್ನ ನಡೆಸಲಿದ್ದಾರೆ. ಸಂಜೆ ಆದ್ಮೇಲೆ ಸಂಜೆ 5:30ಯಿಂದ ರಾತ್ರಿ 10 ಗಂಟೆವರೆಗೆ 1-to-1 ಮೀಟಿಂಗ್ ಇರುತ್ತೆ. ಒಂದು ರೀತಿ ಮ್ಯಾರಥಾನ್ ಮೀಟಿಂಗ್ಗಳಿರುತ್ತೆ. ಪಕ್ಷದ ಬಲವರ್ಧನೆಗಾಗಿ ನಿತಿನ್ ನಬೀನ್ ಅವರ ಕಡೆಯಿಂದ ಸರಣಿ ಸಭೆಗಳು ಇವತ್ತು ನಡೆಯುತ್ತೆ. ಸಂಘದ ಪ್ರಮುಖರು ಸೇರಿ ಹಲವರನ್ನ ಭೇಟಿಯಾಗ್ತಾರೆ ನಿತಿನ್ ನಬೀನ್. ಹಾಗೆ ಗೌಪ್ಯ ಸ್ಥಳದಲ್ಲಿ ಮಾತುಕತೆಯನ್ನ ನಡೆಸ್ತಾರೆ ನಿತಿನ್ ನಬೀನ್. ಹೀಗಾಗಿ ಈ ಒಂದು ಭೇಟಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಏನೆಲ್ಲ ವಿಚಾರಗಳು ಚರ್ಚೆಯಾಗುತ್ತೆ, ಪಕ್ಷದ ಬಲವರ್ಧನೆಯ ದೃಷ್ಟಿಯಿಂದ ಯಾವೆಲ್ಲ ವಿಚಾರಗಳು ಆಗುತ್ತೆ, ಏನು ಎತ್ತ ಚರ್ಚೆ ಆಗುತ್ತೆ, ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲವೂ ಕೂಡ ಮುಗ್ದಿದೆ. ಬ್ರೇಕ್ಫಾಸ್ಟ್ ಆದಮೇಲೆ ಯಡಿಯೂರಪ್ಪನವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅದಾದ್ಮೇಲೆ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಬಿಜೆಪಿ ಕಚೇರಿಗೂ ಆಗಮನಕ್ಕೂ ಮುನ್ನ ನಿತಿನ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು. ಕಾಡು ಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಧ್ಯಕ್ಷರು. ಅಂದ್ರೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಬಿಜೆಪಿ ಕಚೇರಿಗೆ ಹೋಗಬೇಕಿತ್ತು, ಅದಕ್ಕೂ ಮುನ್ನ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ನಿತಿನ್ ನಬೀನ್. ಬಿಜೆಪಿ ಕಚೇರಿಯ ಜಗನ್ನಾಥ ಭವನದಲ್ಲಿ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ. ಮೊದಲಿಗೆ ನಿನ್ನೆನೆ ಅವರು ಬಂದಿದ್ರು ಬೆಂಗಳೂರಿಗೆ. ಇವತ್ತು ಬೆಳಿಗ್ಗೆ ಅವರು ಯಡಿಯೂರಪ್ಪನವರ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ಬ್ರೇಕ್ಫಾಸ್ಟ್ ಆಗುತ್ತೆ. ಅಲ್ಲಿ ಸಾಕಷ್ಟು ಬಿಜೆಪಿ ಲೀಡರ್ಸ್ ಬಂದು ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಅವರೆಲ್ಲ ಹೋದ ಮೇಲೆ
ಪ್ರತ್ಯೇಕವಾಗಿ ಯಡಿಯೂರಪ್ಪನವರ ಜೊತೆಗೆ ಒಂದಷ್ಟು ಸಮಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅದಾದ ಮೇಲೆ ಅವರು ಬಿಜೆಪಿ ಕಚೇರಿಗೆ ಹೋಗೋದಕ್ಕೂ ಮುನ್ನ ಟೆಂಪಲ್ ರನ್ ಮಾಡಿದ್ದಾರೆ. ಮಲ್ಲೇಶ್ವರದಲ್ಲಿರುವಂತಹ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಧ್ಯಕ್ಷರು. ಅಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಿಜೆಪಿ ಕಚೇರಿಗೆ ಬಂದಿದ್ದಾರೆ ನವೀನ್. ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ. ಇದಾದ ಬಳಿಕ ಸಾಲು ಸಾಲು ಸಭೆಗಳು ಇನ್ನೇನು ಆರಂಭ ಆಗುತ್ತೆ. ಹೀಗಾಗಿ ಈ ಒಂದು ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗೆ ಇವತ್ತು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಶಾಸಕರು, ಸಂಸದರು ಸೇರಿದಂತೆ ಹಲವು ಮುಖಂಡರೊಂದಿಗೆ ಸಭೆಯನ್ನು ಕೂಡ ನಡೆಸ್ತಾರೆ. ನಗರದ ಹೊರವಲಯದ ರೆಸಾರ್ಟ್ನಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿಯೂ ಕೂಡ ಮಾತನಾಡಲಿದ್ದಾರೆ ನಿತಿನ್ ನಬೀನ್ ಅವರು. ನಾಳೆ ಅಂದರೆ ಸೋಮವಾರ ನಿತಿನ್ ನಬೀನ್ ಅವರು ಪಕ್ಷದ ಪ್ರಮುಖ ನಾಯಕರು ಮತ್ತು RSS ಕಾರ್ಯಕರ್ತರನ್ನ ಭೇಟಿ ಮಾಡಿ ತಮ್ಮ ಪ್ರವಾಸವನ್ನು ಮುಗಿಸುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಅವರ ಭೇಟಿಯ ಪ್ರಮುಖ ಫಲಿತಾಂಶಗಳು ಪಕ್ಷದ ಪುನರ್ ಸಂಘಟನೆಗೆ ದಾರಿ ಮಾಡಿಕೊಡಬಹುದು ಎನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ. ಹಾಗೆ ಅಗತ್ಯ ಇದ್ರೆ ಈ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಚರ್ಚೆ ಕೂಡ ಮಾಡಲಾಗುತ್ತೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಕರ್ನಾಟಕದಿಂದ ರಾಜ್ಯಸಭೆಗೆ ನಡೆಯುವಂತಹ ನಾಮನಿರ್ದೇಶನ ವಿಚಾರವೂ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. 4 ಸ್ಥಾನಗಳಲ್ಲಿ ಬಿಜೆಪಿ ಕೇವಲ 1 ಸ್ಥಾನವನ್ನು ಮಾತ್ರ ಗೆಲ್ಲುವಂತಹ ಸಾಧ್ಯತೆ ಇರೋದ್ರಿಂದ ಈ ವಿಚಾರಕ್ಕೆ ಮಹತ್ವ ಬಂದಿದೆ. ಕೇಂದ್ರ ಸಚಿವ ಹಾಗೂ JDS ನಾಯಕ HD ಕುಮಾರಸ್ವಾಮಿ ದೆಹಲಿಯಲ್ಲಿ ನಿತಿನ್ ನಬೀನ್, ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಆಲ್ರೆಡಿ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ನಿತಿನ್ ನಬೀನ್ ಅವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಿವಾಸದಲ್ಲಿ ಉಪಹಾರವನ್ನು ಸೇವಿಸಿದ್ರು. ನಂತರ ಪಕ್ಷದ ಕಚೇರಿಗೆ ತೆರಳೋ ಮುನ್ನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ಕೋರ್ ಸಮಿತಿ ಸಭೆಗೆ ಅಧ್ಯಕ್ಷತೆ ವಹಿಸಿ ರಾಜ್ಯಸಭೆಗೆ ನಾಮನಿರ್ದೇಶನ ವಿಚಾರವನ್ನು ಕೂಡ ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಹೀಗಾಗಿ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗಲಿದೆ ಇವತ್ತು ಬಿಜೆಪಿ ಪಕ್ಷ ಅಂತ ಬಂದರೆ. ಹಾಗೆ ಬೆಂಗಳೂರು ಪ್ರವಾಸದ ಅವಧಿಯಲ್ಲಿ ಅವರ ಸಂಚಾರಕ್ಕಾಗಿ 4 ಎಲೆಕ್ಟ್ರಿಕ್ ವಾಹನಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಅವರ ಭೇಟಿಯನ್ನ ಗುರುತಿಸುವಂತೆ ಯಾವುದೇ ಭವ್ಯ ಸ್ವಾಗತ ಅಥವಾ ರೋಡ್ ಶೋ ನಡೆಸಲಾಗೋದಿಲ್ಲ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಜನಾರ್ದನ್, ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಕ್ಕೆ ಬಂದಿದ್ದಾರೆ. ಹೀಗಾಗಿ ಪಕ್ಷದ ಬಲವರ್ಧನೆ ದೃಷ್ಟಿಯಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಇವತ್ತು, ಹೇಗೆ? ಸೃಜನ, ಈಗಾಗಲೇ ನಿತಿನ್ ನಬೀನ್ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ನಿನ್ನೆ ರಾತ್ರಿ ಬಂದಿದ್ದಾರೆ. ಬಂದು ಅವರ ಸಹೋದರಿ ನಿವಾಸದಲ್ಲಿ ಸ್ಟೇ ಆಗಿದ್ದರು. BJP ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತ ಪ್ಲ್ಯಾನನ್ನು ಮಾಡಿಕೊಂಡಿತ್ತು. ಒಂದು ಮೆರವಣಿಗೆಯನ್ನು ಮಾಡಬೇಕು, ರಸ್ತೆ ಕೆರೆಗಳಲ್ಲಿ ಜನರನ್ನು ಸೇರಿಸಬೇಕು, ಬಹಿರಂಗವಾಗಿ ಒಂದು ಸಮಾವೇಶದ ರೀತಿಯಲ್ಲ ಒಂದು ಜನರಿಗೆ ರೀಚ್ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತೇಳಿ. ಆದರೆ ಪ್ರಧಾನಿ ಮೋದಿ ಅವರು ಮಿತವ್ಯಯಕ್ಕೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಆ ರೀತಿಯ ಕಾರ್ಯಕ್ರಮಗಳು ಬೇಡ, ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ವ್ಯವಸ್ಥೆ ಮಾಡಿಬಿಡ್ಬೋದು, ಆದರೆ ಅದನ್ನು ನೋಡಲಿಕ್ಕೆ ಬರುವಂಥ ಜನರು ಆ ಒಂದು ಈ ವೆಹಿಕಲಲ್ಲಿ ಬರಬೇಕಾಗತ್ತೆ. ಆ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆ ಮಾಡಬೇಡಿ, ಈ ಒಂದು ಕಾರಣಕ್ಕಾಗಿ ಅದೆಲ್ಲವೂ ಕೂಡ ಬೇಡ ಅನ್ನೋಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿದರು. ಆ ಕಾರಣಕ್ಕಾಗಿ ಆ ರೀತಿ ಯಾವುದೇ ಕಾರ್ಯಕ್ರಮವನ್ನು ಮಾಡ್ದೇನೆ ಎಲೆಕ್ಟ್ರಿಕಲ್ ವೆಹಿಕಲನ್ನೇ ಅವರಿಗೆ ಪ್ರೊವೈಡ್ ಮಾಡಲಾಗಿದೆ. ನಿತಿನ್ ನಬೀನ್ ಅವರಿಗೆ ಮತ್ತು ಅವ್ರ ಜೊತೆಯಲ್ಲಿ ಬರುವಂಥವರಿಗೆ ಒಂದು 4-5 ವೆಹಿಕಲ್ಗಳನ್ನು ಆ ರೀತಿಯಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅವರನ್ನು ಕರ್ಕೊಂಡು ಬಂದು ಅವರು ಬಂದು ಯಡಿಯೂರಪ್ಪ ನಿವಾಸದಲ್ಲಿ ಉಪಹಾರವನ್ನು ಸೇವಿಸಿದ್ದಾರೆ. ಉಪಹಾರ ಸೇವಿಸಿದ ಬಳಿಕ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಉಪಹಾರದ ಮಾಡುವಂಥ ಸಂದರ್ಭದಲ್ಲಿ ಕೋರ್ ಕಮಿಟಿ ಮೆಂಬರ್ಗಳಿದ್ದರು. ಆ ನಂತರದಲ್ಲಿ ಯಡಿಯೂರಪ್ಪನವ್ರ ಜೊತೆ ಮತ್ತು ಅವ್ರ ಕುಟುಂಬದ ಜೊತೆನೂ ಕೂಡ ಕೆಲ ಕಾಲ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ. ಅಲ್ಲಿ ಏನೇನು ಮಾತಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ, ಆದರೆ ಗೌಪ್ಯವಾಗಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಆ ನಂತರದಲ್ಲಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾರೆ. ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿಂದ ಬಂದು ಈಗ ನೇರವಾಗಿ BJP ಕಚೇರಿ ಒಳಗಡೆ ಹೋಗಿದ್ದಾರೆ. ಸಭೆ ಇದೆ. 235 ಜನರು ಆಹ್ವಾನಿತರಿದ್ದಾರೆ. ಅಂದರೆ ಬೇರೆ ಬೇರೆ ವಿಭಾಗದವರಿದ್ದಾರೆ, ಶಾಸಕರಿದ್ದಾರೆ, ಸಂಸದರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ. ಹೀಗೆ ಬೇರೆ ಬೇರೆ ವಿಭಾಗದವ್ರನ್ನೆಲ್ಲ ಕರೆದು ಸಭೆಯನ್ನು ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆಯನ್ನು ಗಮನದಲ್ಲಿ ಇಟ್ಕೊಂಡು 2028ಕ್ಕೆ ಚುನಾವಣೆಗೆ ಈಗಿನಿಂದಲೇ ತಯಾರಿಯನ್ನು ಮಾಡಿಕೊಳ್ಬೇಕು, ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಒಂದು ಕಡೆಯಲ್ಲಿ SIR ಆಗ್ತಾ ಇದೆ, ಇದಕ್ಕೂ ಕೂಡ ನಮ್ಮ ಬೆಂಬಲ ಇರಬೇಕು. ಎಲ್ಲಿಯೂ ಕೂಡ ವೋಟ್ಗಳು ನಮ್ಮವ್ರದ್ದು ಡಿಲೀಟ್ ಆಗದಿರುವ ಹಾಗೆ ನೋಡ್ಕೋಬೇಕು. ಅದಕ್ಕೆ ದಾಖಲೆಗಳನ್ನು
ಮುಗಿಸೋದಕ್ಕೆ ಜನರಿಗೆ ಯಾವ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು ಅದನ್ನೆಲ್ಲವನ್ನು ಕೂಡ ಕೊಡಬೇಕು ಅನ್ನೋ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತಾರೆ ಮತ್ತು ಸಲಹೆಯನ್ನು ಇವತ್ತಿನ ಸಂದರ್ಭದಲ್ಲಿ ನೀಡೋರಿದ್ದಾರೆ. ಸಭೆಯಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ ನಂತರದಲ್ಲಿ ಮಧ್ಯಾಹ್ನ 1 ಗಂಟೆವರೆಗೂ ಸಹಿತ ಈ ಸಭೆ ನಡೆಯುತ್ತೆ. ಪಕ್ಷ ಸಂಘಟನೆ ಬೂತ್ ಮಟ್ಟದಿಂದ ಇಲ್ಲಿವರೆಗೂ ಕೂಡ ಏನೇನು ಮಾಡಬೇಕು ಅನ್ನೋದು ಕುರಿತಾಗಿ ಒಂದಷ್ಟು ಸಲಹೆಗಳನ್ನು ನೀಡ್ತಾರೆ. ವೇದಿಕೆಯಲ್ಲಿರುವಂಥ ಪ್ರಮುಖರೆಲ್ಲರೂ ನಿತಿನ್ ನಬೀನ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕಿದ್ದಾರೆ. ಒಂದಷ್ಟು ಜವಾಬ್ದಾರಿಯನ್ನು ವಹಿಸುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಪಕ್ಷ ಈಗಾಗಲೇ ರಾಜ್ಯಾಧ್ಯಕ್ಷರು ಸಭೆ ನಡೆಸಿ ಒಂದಷ್ಟು ಜವಾಬ್ದಾರಿಯನ್ನು ಬೇರೆ ಬೇರೆಯವರಿಗೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಕೊಟ್ಟಿರ್ತಾರೆ. ಆದರೆ ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಬಂದ ಸಂದರ್ಭದಲ್ಲಿ ಕೆಲ ಪ್ರಮುಖರಿಗೆ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡುವಂಥ ವಿಚಾರವಾಗಿ ಒಂದಷ್ಟು ಜವಾಬ್ದಾರಿಗಳನ್ನು ವಹಿಸುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಇದರಲ್ಲೂ ಕೂಡ ತೀವ್ರಗತಿಯಲ್ಲಿ ತೆಗೆದುಕೊಳ್ಬೇಕು. ಅದನ್ನು ರಾಜ್ಯ ಸರ್ಕಾರವನ್ನು ಪ್ರತಿ ಕ್ಷಣದಲ್ಲೂ ಸಹಿತ ಹಿಮ್ಮೆಟ್ಟಿಸುವಂಥ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಕರೆ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಮಧ್ಯಾಹ್ನ 1 ಗಂಟೆವರೆಗೆ ಸಭೆ ನಡೆಯುತ್ತೆ, 1-1:30ವರೆಗೆ. ಆನಂತರದಲ್ಲಿ ಭೋಜನ ವಿರಾಮಕ್ಕೆ, ಅಂದರೆ ಊಟಕ್ಕೆ ಒಂದು BJP ಕಚೇರಿಯಲ್ಲಿ ಅವರಿಗೆ ವ್ಯವಸ್ಥೆ ಇದೆ. 1 ಮುಕ್ಕಾಲು ಗಂಟೆ 1 ಅವರ್ಗಳ ಕಾಲ ಊಟಕ್ಕೆ ವಿರಾಮ ಇರುತ್ತೆ. ಆ ನಂತರದಲ್ಲಿ ಕೋರ್ ಕಮಿಟಿ ಸಭೆ ಇದೆ. ಭಾಳ ಪ್ರಮುಖವಾದಂಥ ವಿಚಾರ. ಈ ಸಂದರ್ಭದಲ್ಲಿ ಕೋರ್ ಕಮಿಟಿಯಲ್ಲಿ ಭಾಳಷ್ಟು ಪ್ರಮುಖ ವಿಚಾರಗಳು ಚರ್ಚೆ ಆಗ್ತವೆ ಅನ್ನೋಂಥ ಒಂದು ನಿರೀಕ್ಷೆ ಇದೆ. ರಾಜ್ಯಾಧ್ಯಕ್ಷರ ವಿಚಾರ ಇದೆಲ್ಲ ಚರ್ಚೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಮಾಹಿತಿ ಸಂಗ್ರಹಣೆ ಆಗಿದೆ, ಅದನ್ನು ಹೈಕಮಾಂಡ್ಗೆ ಒಪ್ಪಿಸ್ತಾರೆ. ಉಳಿದಂಥ ವಿಚಾರಗಳು ರಾಜ್ಯದಲ್ಲಿ ಒಂದಷ್ಟು ಬಣಗಳಿದ್ದಾವೆ BJP ಒಳಗಡೆಯಲ್ಲಿ. ಆ ಬಣ ರಾಜಕೀಯದ ಬಗ್ಗೆ ಚರ್ಚೆ ಆಗ್ಬೋದು, ಎಲ್ಲೆಲ್ಲಿ ಅಸಮಾಧಾನಗಳಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೋದು, ಮತ್ತು ಒಂದಷ್ಟು ಬದಲಾವಣೆಗಳು ಏನೆಲ್ಲ ಬೇಕಾಗಿದೆ ರಾಜ್ಯ BJPಗೆ ಅದನ್ನೆಲ್ಲವೂ ಕೂಡ ಅವ್ರ ಮುಂದೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಮಧ್ಯಾಹ್ನ ನಂತರದಲ್ಲಿ ಸುಮಾರು 1-1.5 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೆಯುತ್ತೆ. ಕೋರ್ ಕಮಿಟಿ ಸಭೆ ಆಗುತ್ತೆ. ಆ ಕಾಲದಲ್ಲಿ ಇಲ್ಲಿಂದ ರಮಣ ರೆಸಾರ್ಟ್ಗೆ ಹೋಗ್ತಾರೆ. ಅಲ್ಲಿ ಪ್ರಶಿಕ್ಷಣ ಸಭೆ ಇದೆ, ಅಲ್ಲಿ ಕೂಡ ಸಭೆಯನ್ನು ಮಾಡ್ತಾರೆ. ಅಲ್ಲಿ ಸಭೆ ಮುಗಿದ ನಂತರದಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಸಿಂಚನ, ಆ ಸಭೆ ನಂತರದಲ್ಲಿ ಸುಮಾರು ಒಂದು 3-3.5 ಗಂಟೆಗಳ ಕಾಲ ರಾಷ್ಟ್ರೀಯ ಅಧ್ಯಕ್ಷರ ಸಮಯವನ್ನು ಕಾಯ್ದಿರಿಸಲಾಗಿದೆ. ಇದು ಭಾಳ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂದರೆ ಯಾವ ಕಾರಣಕ್ಕಾಗಿ ಕಾಯ್ದಿರಿಸಿದ್ದು, ಈ ಸಂದರ್ಭದಲ್ಲಿ ಕೆಲ ಪ್ರಮುಖರನ್ನು ಭೇಟಿಯಾಗಬಹುದು ಅನ್ನೋಂಥ ಒಂದು ನಿರೀಕ್ಷೆ ಇದೆ. ಅವರು ಬಹಿರಂಗವಾಗಿ ಯಾವುದೋ ಒಂದು ಕಡೆಯಲ್ಲಿ ಪ್ಲೇಸಲ್ಲಿ ಕೂತು ಮಾತಾಡ್ತಿದ್ರು, ಗೌಪ್ಯವಂಥ ಸ್ಥಳಕ್ಕೆ ತೆರಳಿ ಅಲ್ಲಿ ಅವ್ರ ಜೊತೆಯಲ್ಲಿ ಸಭೆ ಮಾಡುವಂಥ ಸಾಧ್ಯತೆ ಇದೆ. ಕೆಲ ಪ್ರಮುಖರನ್ನು ಇವರೇ ಕರೆಸ್ಕೊಳ್ಳಬಹುದು, ರಮಣಕ್ಕೆ ಕರೆಸ್ಕೋಬೋದು, ಅಥವಾ ಅವರಿರುವಂಥ ಹೋಟೆಲ್ನಲ್ಲಿ ಕೂಡ ಕರೆಸ್ಕೋಬೋದು, ಬೇರೆ ಪ್ಲೇಸಿಗೂ ಕೂಡ ಕರೆಸ್ಕೊಳ್ಳೋಂಥ ಸಾಧ್ಯತೆ ಇದೆ. ಸಂಘದ ಪ್ರಮುಖರು ಯಾರಾದರೂ ಬರ್ತಾರಾ, ಅಥವಾ ಪಕ್ಷದ ರಾಜ್ಯ BJP ಕೆಲ ಪ್ರಮುಖರನ್ನೇ ಕರೆಸ್ಕೊಂಡು ಮಾತಾಡ್ತಾರೆ, ಗೊತ್ತಿಲ್ಲ. ಇಲ್ಲಿ ಭಾಳ ಪ್ರಮುಖವಾಗಿ ಅವ್ರ ಜೊತೆಯಲ್ಲಿ ಸಮಯವನ್ನು ಕಾಯ್ದಿರಿಸೋ ಕಾರಣಕ್ಕಾಗಿ ಏನೋ ವಿಶೇಷತೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ಕೇವಲ ಇವತ್ತು ಮಾತ್ರ ಅಲ್ಲ ಸಿಂಚನ, ನಾಳೆಯೂ ಸಹಿತ, ನಾಳೆ ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ಸಹಿತ ಅಲ್ಲಿ ಸಮಯವನ್ನು ಕಾಯ್ದಿರಿಸಲಾಗಿದೆ ಅನ್ನೋಂಥ ವಿಚಾರ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ಸಭೆ ಎಷ್ಟು ಪ್ರಮುಖವೋ ನಾಳೆ ಮತ್ತು ಇವತ್ತು ಸಂಜೆ ಕಾಯ್ದಿರಿಸಿದಂಥ ಸಮಯವೂ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಕೆಲ ಪ್ರಮುಖರ ಜೊತೆಯಲ್ಲಿ ಅವರು ಮಾತುಕತೆಯನ್ನು ಮಾಡಲಿಕ್ಕಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಇವತ್ತಿನ ಸಭೆಯ ನಂತರದಲ್ಲಿ ಬಹುಶಃ ರಾಜ್ಯಾಧ್ಯಕ್ಷರು ಅಥವಾ ಇನ್ನಿತರ ಯಾರಾದರೂ ಬಂದು ಮಾಧ್ಯಮದ ಜೊತೆನೂ ಮಾತಾಡುವಂಥ ಸಾಧ್ಯತೆ ಇದೆ. ಸಂಜೆ ಕೋರ್ ಕಮಿಟಿ ಮುಗಿದ ನಂತರದಲ್ಲಿ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಏನೆಲ್ಲ ಚರ್ಚೆ ಆಗತ್ತೆ ಅನ್ನೋಂಥ ನಿರೀಕ್ಷೆ ಇದೆ. ಈ ಚರ್ಚೆಯ ನಂತರದಲ್ಲಿ ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದು ಹೋದ ನಂತರದಲ್ಲಿ ರಾಜ್ಯ BJPಯಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋಂಥ ಕುತೂಹಲ ನಮಗೆಷ್ಟಿದೆಯೋ ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರಲ್ಲೂ ಕೂಡ ಇದೆ ಸಿಂಚನ. ಜನಾರ್ದನ್, ಈಗ ನಾಳೆ ಏನೆಲ್ಲ ಸ್ಕೆಡ್ಯೂಲ್ ಇದೆ? ಅಂದರೆ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳಬಹುದಾ, ಹೇಗೆ? ಅಂದರೆ ನಾಳೆನ ವಿಚಾರದಲ್ಲಿ ಅಂತಂದರೆ ಯಾವುದೇ ಶೆಡ್ಯೂಲ್ ಆಗಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರದ್ದು ನಿತಿನ್ ನಬೀನ್ ಅವ್ರದ್ದು ಶೆಡ್ಯೂಲ್ ಯಾವ ರೀತಿ ಇದೆ ಅಂತಂದರೆ ಕಾಯ್ದಿರಿಸಲಾಗಿದೆ ಅನ್ನೋಂಥದ್ದು ಅಷ್ಟೇ ಇದೆ. ಬೆಳಿಗ್ಗಿಂದ ಮಧ್ಯಾಹ್ನದವರೆಗೂ, ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬಹುಶಃ ಅವರ ಸಹೋದರಿ ನಿವಾಸದಲ್ಲಿರ್ತಾರೆ ನಿತಿನ್ ನಬೀನ್ ಅವರು, ಅಲ್ಲಿಂದ ಏರ್ಪೋರ್ಟಿಗೆ ಹೋಗ್ತಾರೆ. ಅಲ್ಲಿವರೆಗೂ ಸಹಿತ ಕಾಯ್ದಿರಿಸಲಾಗಿದೆ ಅನ್ನೋಂಥದ್ದು ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಭಾಳ ಕುತೂಹಲ ಇರೋದು. ಅಲ್ಲಿ ಫ್ಯಾಮಿಲಿ ಫಂಕ್ಷನ್ ಯಾವುದೂ ಕೂಡ ಇಲ್ಲ ಅನ್ನೋಂಥ ಮಾಹಿತಿ ಇದೆ. ಇಲ್ಲಿ ರಾಜ್ಯದಲ್ಲಿ ಇರುವಂಥ ಸಮಸ್ಯೆ, ಇದು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ 10-20 ಜನನೋ 100 ಜನ ಸೇರಿದಂಥ ಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ವಿಚಾರಗಳು ಸಾಕಷ್ಟಿದ್ದಾವೆ. ಆ ಬಗ್ಗೆ 1-to-1 ಸಭೆ ನಡೆಸಬೇಕಾದ ಸಮಸ್ಯೆಯನ್ನು ಆಲಿಸಿ ಕೆಲವರಿಗೆ ಸಲಹೆಯನ್ನು ಕೊಡಿ, ಅವರಿಗೆ ಒಂದಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದೆ. ರಾಜ್ಯಾಧ್ಯಕ್ಷರ ವಿಚಾರ ಕೂಡ ಗಂಭೀರವಾಗಿ ಬಗ್ಗೆ ಚರ್ಚೆ ಇದೆ. ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು 3 ದಿನಗಳ ಪ್ರವಾಸ ಅಂದರೆ ನಿನ್ನೆ
ರಾಷ್ಟ್ರೀಯ ಅಧ್ಯಕ್ಷರು ಬೆಂಗಳೂರಿಗೆ ಬಂದಿದ್ರು. ಅವರ ಸಹೋದರಿಯ ನಿವಾಸದಲ್ಲಿ ಅವರು ತಂಗಿದ್ರು. ಇವತ್ತು ಬೆಳಗ್ಗೆಯಿಂದ ಅವರ ಸ್ಕೆಡ್ಯೂಲ್ ಆರಂಭವಾಗಿದೆ. ಮೊದಲಿಗೆ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿದ್ರು. ಅಲ್ಲಿ ಎಲ್ಲರ ಜೊತೆ ಕುತ್ಕೊಂಡು ಮಾತಾಡಿದ್ದಾರೆ. ಬ್ರೇಕ್ಫಾಸ್ಟ್ ಆಯಿತು. ಅದಾದಮೇಲೆ ಪ್ರತ್ಯೇಕವಾಗಿ ಯಡಿಯೂರಪ್ಪನವರ ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆದರೆ ಏನು ಮಾತಾಡಿದ್ರು, ಏನು ಎತ್ತ, ಯಾವ ವಿಚಾರವಾಗಿ ಮಾತಾಡಿದ್ರು ಏನು ಕೂಡ ಇನ್ನೂ ಗೊತ್ತಾಗಿಲ್ಲ. ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದಾದಮೇಲೆ ಬಿಜೆಪಿ ಕಚೇರಿಗೂ ಹೋಗೋಕ್ಕೂ ಮುನ್ನ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತು ಸಾಲು ಸಾಲು ಸಭೆಗಳಿವೆ. ಹೀಗಾಗಿ ಈ ಒಂದು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಬಿಜೆಪಿಯಲ್ಲಿ ಕಾದು ನೋಡಬೇಕಿದೆ.